ಫ್ರೆಂಡ್ಸ್, ಇವತ್ತು ಅಣಬೆ ಸಾಂಬಾರು ಮಾಡ್ತಾಯಿದ್ದೀನಿ. ಅಣಬೆನ ಇವು ನಾಟಿ ಅಣಬೆ, ಇವೆಲ್ಲ ತೊಳೆದು ಬಿಟ್ಟು ಬಿಡಿಸಿ ಸೋಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಾಂಬಾರಿಗೆ ಬೆಳ್ಳುಳ್ಳಿ, ಶುಂಠಿ, ಒಂದು 3 ಲವಂಗ, ಸ್ವಲ್ಪ ಚಕ್ಕೆ, ಮೆಣಸಿ 4, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, ಒಂದು 2 ಸ್ಪೂನು ಖಾರದ ಪುಡಿ, ಮಸಾಲೆ 3 ಸ್ಪೂನು, ಒಂದು ಟೊಮೊಟೊ ತಗೊಂಡಿದ್ದೀನಿ. ಇಷ್ಟು ಸೇರಿಸಿ ಮಿಕ್ಸಿಗೆ ಹಾಕ್ಕೊತೀನಿ. ಈಗ ಇಟ್ಕೊಂಡಿದ್ದೀನಿ, ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಇಡ್ತೀನಿ. ಸಾಂಬಾರು ಸ್ವಲ್ಪ ಆಯಿಲು, ಸ್ವಲ್ಪ ಈರುಳ್ಳಿ. ಈಗ ಈರುಳ್ಳಿ ಬಾಡಿಸ್ಕೊಂಡಿದ್ದೀನಿ, ಅದಕ್ಕೆ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಂತೆ 1 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಸಾಂಬಾರು ಬಿಸಿ ಆಗುತ್ತೆ. ಅಣಬೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅಣಬೆ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಹಾಕ್ಬಾರ್ದು. ಸುಮ್ಮನೆ ಹಂಗೆ ಓಪನಲ್ಲೇ ಒಂದು 5-10 ನಿಮಿಷ ಬೇಯಿಸ್ಕೊಳ್ಬೇಕು. ಕುದ್ದಿದೆ, ಆದರೆ ಇದು ಕುಕ್ಕರಲ್ಲಿ ಮುಚ್ಚಿ ಮಾಡಬಾರ್ದು, ಓಪನಲ್ಲೇ ಮಾಡ್ಕೋಬೇಕು. ಇಲ್ಲಾಂದರೆ ಪಾತ್ರೆಯಲ್ಲಿ ಇಟ್ಕೊಂಡಾದರೂ ಮಾಡ್ಬೋದು. ಮುಚ್ಚಿದ್ರೆ ಮತ್ತೆ ಎಲ್ಲ ಕೈಗೆ ಸಿಗಲ್ಲ, ಆ ಥರ ಮಸೊಪ್ಪು ಥರ ಆಗೋಗುತ್ತೆ. ಫ್ರೆಂಡ್, ಅಣಬೆ ಸಾಂಬಾರು ರೆಡಿಯಾಗಿದೆ. ಮುದ್ದೆಗೂ, ಅನ್ನಕ್ಕೂ, ಚಪಾತಿಗೂ, ದೋಸೆಗೂ ಎಲ್ಲೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾಟಿ ಅಣಬೆ ಸಾಂಬಾರು ರೆಡಿಯಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್.